ಬಿಗ್ ಬಾಸ್ ಸೀಸನ್ ಮುಗಿಯೋ ಅಂತಕ್ ಬಂದ್ ನಿಂತಿದೆ. ಆಲ್ಮೋಸ್ಟ್ ಅಂತಿಮ ಹಂತವನ್ನ ತಲುಪಿರುವಂತದ್ದು. ಗಿಲ್ಲಿ ಮತ್ತೆ ಅಶ್ವಿನಿ ಮಧ್ಯ ಸಿಕ್ಕಾಪಟ್ಟೆ ಕಿತ್ತಾಟಗಳು ನಡೆದಿದ್ದಕ್ಕೆ ಉದಾಹರಣೆ ಈ ವಾರ. ಗಿಲ್ಲಿ ಅವರೇನೋ ಕ್ಯಾಪ್ಟನ್ ಆಗಿದ್ರು, ಡೈರೆಕ್ಟ್ ಬಿಗ್ ಬಾಸ್ ಅವನ್ನ ತಗೊಂಬಂದ್ ರಾಜನ್ ಸ್ಥಾನ ಕುಣಿಸಿದ್ರು. ಒಂದ್ ಕಡೆ ರಕ್ಷಿತಾ ಧ್ರುವಂತ ಜಗಳ ಆದ್ರೆ ಇನ್ನೊಂದು ಕಡೆ ಗಿಲ್ಲಿ ಅಶ್ವಿನಿ ಧ್ರುವಂತ ಜಗಳ. ಒಂದ್ ಕಡೆ ಕುತ್ಕೊಂಡು ಅಶ್ವಿನಿ ಮತ್ತೆ ಧ್ರುವನ್ ಡಿಸ್ಕಷನ್ ಮಾಡ್ಕೊಂಡು ಬಂದ್ಬಿಟ್ಟು ರಕ್ಷಿತಾ ಅವ್ರಿಗೆ ಉತ್ತಮನ ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇನ್ನೇನು ಬಿಗ್ ಬಾಸ್ ಸೀಸನ್ ಮುಗಿಯೋ ಅಂತಕ್ ಬಂದ್ ನಿಂತಿದೆ. ಆಲ್ಮೋಸ್ಟ್ ಅಂತಿಮ ಹಂತವನ್ನ ತಲುಪಿರುವಂಥದ್ದು. ಇನ್ನು ಈ ವಾರದ ಸಾಕಷ್ಟು ಪ್ರೋಮೋಗಳನ್ನ ಈಗಾಗಲೇ ಬಿಗ್ ಬಾಸ್ ರಿಲೀಸ್ ಮಾಡಿದ್ದಾರೆ. ಇವತ್ತು ಸುದೀಪ್ ಸರ್ ಬಂದು ಕಿಚ್ಚನ ಪಂಚಾಯತಿಲಿ ಏನೆಲ್ಲ ಮಾತಾಡ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ಒಂದಷ್ಟು ಪ್ರೋಮೋಗಳನ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಇನ್ನು ಈ ವಾರ ನಡೆದಂತಹ ಒಂದಷ್ಟು ಆರೋಪಗಳೇನಿದೆ, ಅದಕ್ಕೆ ಪ್ರತ್ಯಾರೋಪದ ಸುರಿಮಳೆ ಏನಿದೆ, ಇವೆಲ್ಲವೂ ಸಹ ಈ ವಾರ ಸಿಕ್ಕಾಪಟ್ಟೆ ಸಾಮಾನ್ಯ ಆಗ್ಬಿಟ್ಟಿತ್ತು. ಯಾಕೆ ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಮಧ್ಯ ಸಿಕ್ಕಾಪಟ್ಟೆ ಕಿತ್ತಾಟಗಳು ನಡೆದಿದ್ದಕ್ಕೆ ಉದಾಹರಣೆ ಈ ವಾರದಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ರು ಸಹ ಅಶ್ವಿನಿ ಅವ್ರಿಗೆ ಗಿಲ್ಲಿಯಿಂದಾಗಿ ರಾಣಿ ಪಟ್ಟ ಅಂತೂ ಸಿಕ್ತು. ಯಾವ ರೀತಿ ಸಿಕ್ತು? ಗಿಲ್ಲಿ ಅವರೇನೋ ಕ್ಯಾಪ್ಟನ್ ಆಗಿದ್ರು, ಡೈರೆಕ್ಟ್ ಬಿಗ್ ಬಾಸ್ ಅವನ್ನ ತಗೊಂಬಂದ್ ರಾಜನ್ ಸ್ಥಾನ ಕುಣಿಸಿದ್ರು. ಆದ್ರೆ ಅಸಮರ್ಥ ರಾಣಿನ ಸೆಲೆಕ್ಟ್ ಮಾಡಿ ಅಂದಾಗ ಗಿಲ್ಲಿ ಆಡಿದಂತಹ ಒಂದಷ್ಟು ಹೇಳಿಕೆ, ಹಿಂದಿನ ದಿನ ಕೊಟ್ಟಂತಹ ಒಂದಷ್ಟು ಮಾತು ಏನಿದೆ ಅದು ಅಶ್ವಿನಿ ಅವ್ರನ್ನ ತಗೊಂಬಂದು ರಾಣಿ ಪ್ಲೇಸ್ ಕುಣಿಸೋದಕ್ಕೆ ಹೆಲ್ಪ್ ಮಾಡ್ತು. ಇನ್ನು ಆ ಪಟ್ಟ ಸಿಕ್ಕದ ಮೇಲೆ ಅಶ್ವಿನಿ ಅವರು ಗಿಲ್ಲಿ ಅವ್ರನ್ನ ಯಾವ್ಯಾವ ರೀತಿ ಟಾರ್ಗೆಟ್ ಮಾಡಿದ್ರು, ಗಿಲ್ಲಿ ಅದಕ್ಕೆ ಯಾವ್ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಇವೆಲ್ಲವೂ ಸಹ ಈ ವಾರ ನಾವು ಸಿಕ್ಕಾಪಟ್ಟೆ ಮನೇಲಿ ನೋಡಿದೀವಿ. ಇನ್ನು ಮನೆಯಲ್ಲಿರುವಂತಹ ಅಸಮರ್ಥ ವ್ಯಕ್ತಿ ಅಂದ್ರೆ ಅದು ಅಶ್ವಿನಿ ಅಂತ ಈಗಾಗಲೇ ಗಿಲ್ಲಿ ಸಿಕ್ಕಾಪಟ್ಟೆ ಹೇಳಿದ್ದಾರೆ. ಆದ್ರೆ ಸೋಮವಾರ ಈ ಮನೆಯಲ್ಲಿರುವಂತಹ ಅಸಮರ್ಥ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಿಗ್ ಬಾಸ್ ಹೇಳಿದಾಗ ಆಬ್ವಿಯಸ್ಲಿ ಹಿಂದಿನ ದಿನ ಕೊಟ್ಟಂತಹ ಹೇಳಿಕೆ ಮೇಲೆ ಅಶ್ವಿನಿ ಅವ್ರನ್ನ ಗಿಲ್ಲಿ ಆಯ್ಕೆ ಮಾಡ್ಕೊಂತಾರೆ. ಆದ್ರೆ ಕ್ಯಾಪ್ಟನ್ಸಿ ಅಂತ ಬಂದಾಗ, ಉಸ್ತುವಾರಿ ಅಂತ ಮಾಡಬೇಕು ಅಂತ ನಿಂತ್ಕೊಂಡಾಗ ರಾಣಿ ಪಟ್ಟ ಸಿಕ್ಕದ ಮೇಲೆ ಅಶ್ವಿನಿ ಅವರು ಆಡಿದಂತಹ ಮಾತುಗಳಾಗಿರ್ಬೋದು ಪ್ರತಿಯೊಂದು ಸಹ ವಿಭಿನ್ನವಾಗಿ ಇತ್ತು. ಯಾಕೆಂದ್ರೆ 2.0 ನನ್ನ ಚೇಂಜ್ ಮಾಡಕ್ ಬರಬೇಡ, ನನ್ನ ಕೆಣಕಬೇಡ ಅಂತ ಹೇಳ್ತಾ ಇದ್ದಂತಹ ಅಶ್ವಿನಿ ಇನ್ನೇನು ಮುಗಿಯೋ ಅಂತ ಬಂದು ನಿಂತಿರುವಾಗ ಧ್ರುವಂತ ಜೊತೆ ಸೇರ್ಕೊಂಡು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಟಾಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲವೂ ಸಹ ಬಿಗ್ ಬಾಸ್ ಮನೆ ಒಳಗಡೆ ಇಬ್ಬರ ನಡುವೆ ಪರಸ್ಪರ ಕಿತ್ತಾಟ ಜೋರಾಗಿ ಹೋಗುತ್ತೆ. ಇನ್ನು ಸೀಕ್ರೆಟ್ ರೂಮಿಂದ ಧ್ರುವಂತ್ ಬಂದ ಮೇಲೆ ಎಷ್ಟೆಲ್ಲ ಮಾತುಗಳನ್ನ ಬೆಳಗಿನ ಜಾವ ಎದ್ದಾಗ ಇಷ್ಟೆಲ್ಲ ಮಾತುಗಳನ್ನ ಆಡಿದ್ರು ಅಂತ ಮೊನ್ನೆ ನಡೆದಂತಹ ಎಪಿಸೋಡಲ್ಲಿ ನೋಡ್ಬೋದು. ಇನ್ನು ನಿನ್ನೆ ಕಳಪೆ ಮತ್ತು ಉತ್ತಮ ಕೊಡುವಂತಹ ಒಂದು ಟಾಸ್ಕ್ ಏನಿದೆ ಅದರಲ್ಲಿ ನಡೆದಂತಹ ಒಂದಷ್ಟು ಆರೋಪ ಮತ್ತು ಪ್ರತ್ಯಾರೋಪ ಏನಿದೆ, ನಿಜಕ್ಕೂ ಅದು ಒಂದು ಕಡೆ ಕೀಳಾಗಿ ಅಂತ ಅನ್ನುವಂತಹ ಪದವನ್ನ ಇಲ್ಲಿ ಉಪಯೋಗಿಸ್ಬೋದು. ಯಾಕೆಂದ್ರೆ ನಿನ್ನೆ ಮನೇಲಿ ನಡೆದಿದ್ದಂತಹ ಮಾತು ಕತೆ ಎಲ್ಲವೂ ಸಹ ಹಾಗೇ ಇತ್ತು. ಒಂದು ಕಡೆ ರಕ್ಷಿತಾ ಧ್ರುವಂತ ಜಗಳ ಆದ್ರೆ ಇನ್ನೊಂದು ಕಡೆ ಗಿಲ್ಲಿ ಅಶ್ವಿನಿ ಧ್ರುವಂತ ಜಗಳ. ಇವರಿಬ್ಬರ ನಡುವೆ ಧ್ರುವಂತ ಯಾಕೆ ಬಂದ್ರು ನಿಜಕ್ಕೂ ಗೊತ್ತಿಲ್ಲ. ಒಂದು ಕಡೆ ಕುತ್ಕೊಂಡು ಅಶ್ವಿನಿ ಮತ್ತೆ ಧ್ರುವನ್ ಡಿಸ್ಕಷನ್ ಮಾಡ್ಕೊಂಡು ಬಂದ್ಬಿಟ್ಟು ರಕ್ಷಿತಾ ಅವ್ರಿಗೆ ಉತ್ತಮನ ಕೊಡ್ತಾರೆ. ಇದ್ರಲ್ಲಿ ಏನಾದ್ರೂ ಇಂಟೆನ್ಸ್ ಇದೆಯಾ? ಇದು ನಿಜಕ್ಕೂ ಎಲ್ಲರಿಗೂ ಅನ್ಸುವಂತಹ ಮಾತು. ಆದ್ರೆ ಗಿಲ್ಲಿ ಮ್ಯಾಟ್ರಿಗೆ ಬಂದ್ರೆ ಅಶ್ವಿನಿ ಅವರು ಉಪಯೋಗಿಸಿರುವಂತಹ ಮಾತುಗಳು ಸಿಕ್ಕಾಪಟ್ಟೆ ವಿಭಿನ್ನವಾಗಿತ್ತು. ಯಾಕೆಂದ್ರೆ ಮನೆ ಕೆಲಸ ಮಾಡಿ ಅಂದ್ರೆ ಮೊದಲೇ ಲೀಸ್ಟ್ ಮಾಡಿರುವ ಪ್ರಕಾರ ಅವರು ಈ ಕೆಲಸನ ಅವತ್ತಿನ ದಿನ ಮಾಡಿ ಮುಗಿಸಿ ಮಲಗಬೇಕಾಗುತ್ತೆ. 3 ಸಲ ಹೇಳಿದ್ಮೇಲೂ ಅವ್ರು ಮಾಡಿಲ್ಲ ಅಂದವಾಗ ಕ್ಯಾಪ್ಟನ್ ಆಗಿರುವಂಥವ್ರು ತಮ್ಮ ಮಾತುಗಳನ್ನ ಉಪಯೋಗಿಸುವಂಥ ರೀತಿನೂ ಬೇರೆ ಥರ ಚೇಂಜ್ ಆಗುತ್ತೆ. ಈಗಾಗಲೇ ಅಶ್ವಿನಿ ಅವ್ರ ಮ್ಯಾಟ್ರಲ್ಲಿ ರಘು ಅವರು ಇನ್ವಾಲ್ವ್ ಆಗಿ ಸಾಕಷ್ಟು ಏರಿಳಿತನ ಬಂದು ಇವಾಗ ಸುಮ್ಮನೆ ಆಗಿರುವಂಥದ್ದು. ಇದೀಗ ಆ ಲಿಸ್ಟ್ಗೆ ಗಿಲ್ಲಿನೂ ಸಹ ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ನಿನ್ನೆ ನಡೆದಂತಹ ಉತ್ತಮ ಮತ್ತು ಕಳಪೆ ವಿಚಾರಕ್ಕೆ ಬಂದಾಗ ಗಿಲ್ಲಿ ಕೊಟ್ಟಂತಹ ಹೇಳಿಕೆಗೆ ಮೇಡಮ್ ನೀವು ಹೀರೋ ಆಗಕ್ಕೆ ಹೊರಟಿದ್ದೀರಾ ಅಂತ ಒಂದಷ್ಟು ಹೇಳಿಕೆಯನ್ನ ಕೊಡ್ತಾರೆ. ಅದಕ್ಕೆ ಅಶ್ವಿನಿ ಅವರು ನಾನು ಹೀರೋ ಅಲ್ಲ, ಆದ್ರೆ ನೀನ್ ಜೋಕರ್ ಆಗ್ಬೇಡ, ನೀನ್ ಜೋಕರ್ ಆಗಕ್ಕೆ ಹೊರಟಿದ್ಯಾ, ನೀನ್ ಆಗ್ಬೇಡ ಅಂತ ಹೇಳ್ತಾರೆ. ಇದಕ್ಕೆ ಗಿಲ್ಲಿ ನಾನ್ ಜೋಕರೇ, ಯಾಕಂದ್ರೆ ನಾನು ಕಾಮಿಡಿಯನ್, ನಿಮ್ಗೊಂದು ಟಾಸ್ಕ್ ಗೆಲ್ಲೋಕ್ ಯೋಗ್ಯತೆ ಇಲ್ಲ ಅಂತ ತಿರುಗೇಟನ್ನ ನೀಡ್ತಾರೆ. ಇದಕ್ಕೆ ಸಿಟ್ಕೊಂಡಂತಹ ಅಶ್ವಿನಿ ನೀನು ಬರೀ ತಿನ್ಕೊಂಡು ಉಣ್ಕೊಂಡು ಈ ಬಿಗ್ ಬಾಸ್ ಮನೇಲಿ ಇರೋಕ್ ಬಂದಿದ್ಯಾ, ಇದಕ್ಕೆ ನೀನು ಇಲ್ಲಿ ಬರ್ಬೇಕಿತ್ತಾ ಅಂತ ಒಂದು ಕ್ವಶನ್ನ ಮಾಡ್ತಾರೆ. ಈ ರೀತಿಯಾಗಿ ಇವರಿಬ್ಬರ ನಡುವೆ ಯೋಗ್ಯತೆಯ ಪ್ರಶ್ನೆವನ್ನ
ಈ ಈ ರೀತಿಯಾಗಿ ಇವರಿಬ್ಬರ ನಡುವೆ ಯೋಗ್ಯತೆ ಮಾನ ಮರ್ಯಾದೆ ಎನ್ನುವಂತಹ ಪ್ರಶ್ನೆಗಳು ಜಗಳವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಒಂದು ಕಡೆ ಗಿಲ್ಲಿ ಮಾಡಿರುವಂತಹ ತಪ್ಪುಗಳನ್ನ ನೋಡೋಕೆ ಹೋದ್ರೆ ಎಲ್ಲ ಕಡೆ ಕಾವ್ಯ ಅವ್ರನ್ನ ಸೇಫ್ ಮಾಡ್ಕೊಂಡು ಬಂದಿದ್ದಾರೆ. ನಾಮಿನೇಷನ್ ಅನ್ನೋ ಮ್ಯಾಟರ್ ಬಂದಾಗ ಪ್ರತಿಯೊಂದನ್ನು ಸಹ ಒಂದು ಕಡೆ ಯೋಚನೆ ಮಾಡಿ ಕೊಡಬೇಕಾಗುತ್ತೆ. ಆದರೆ ನಾಮಿನೇಷನ್ ಅನ್ನುವಂತಹ ಪಟ್ಟಿ ಬಂದಾಗ ಎದುರಾಳಿ ಯಾರೇ ಇರಲಿ ಅಲ್ಲಿ ಸೇಫ್ ಮಾಡಿದ್ದು ಬರೀ ಕಾವ್ಯನ್ನ ಮಾತ್ರ. ಯಾಕೆ? ಈ ಪ್ರಶ್ನೆ ಈಗಾಗಲೇ ಇವತ್ತು ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ಸುದೀಪ್ ಸರ್ ಕೂಡ ಕೇಳ್ತಾರೆ. ಅದಕ್ಕೆ ಸಾಕಷ್ಟು ಜನ ಹೇಳಿರುವಂತಹ ಮಾತು ಅಂದರೆ ಕಂಟೆಸ್ಟೆಂಟ್ ಹೇಳಿರುವಂತಹ ಮಾತು ಏನಪ್ಪಾ ಅಂತಂದರೆ, ಕಾವ್ಯ ಮುಂದೆ ಯಾರೇ ನಿಂತ್ಕೊಂಡ್ರು ಕಾವ್ಯ ಸೇಫ್, ಅವ್ರ ಆಪೋಸಿಟ್ ಇರೋರು ನಾಮಿನೇಟ್ ಆಗೇ ಆಗ್ತಾರೆ, ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಇದಕ್ಕೆ ಸುದೀಪ್ ಅವರು ಹೇಳುವಂತಹ ಮಾತು, ಹಾಗಾದರೆ ಈ ಬಾರಿ ನಾಮಿನೇಷನ್ ಕರೆಕ್ಟಾಗಿ ಆಗಿಲ್ಲ, ಕ್ಯಾಪ್ಟನ್ಸಿನ ಗಿಲ್ಲಿ ಅವರು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗಿಲ್ವಾ? ಹಾಗಾದರೆ ಈ ಬಾರಿ ಅಂದರೆ ಈ ವಾರ ಕ್ಯಾಪ್ಟನ್ ಆಗಿದ್ದಂತಹ ಗಿಲ್ಲಿ ತಮ್ಮ ಕ್ಯಾಪ್ಟನ್ ವೃತ್ತಿಯನ್ನು ಕರೆಕ್ಟಾಗಿ ನಡೆಸ್ಕೊಳ್ಳಿಲ್ವಾ? ಈಗ ಈ ಎಲ್ಲ ಪ್ರಶ್ನೆಗಳು ಸಹ ಇದೀಗ ಮೂಡ್ತಾ ಇರುವಂಥದ್ದು. ಇನ್ನು ಗಿಲ್ಲಿ ವಿಚಾರಕ್ಕೆ ಬಂದರೆ ಹೊರ್ಗಡೆ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಅನ್ನುವಂತಹ ಮಾತುಗಳು ಸಿಕ್ಕಾಬಟ್ಟೆ ಬರುತ್ತೆ. ಎಲ್ಲೇ ಹೋಗ್ಬಿಟ್ಟು ನೀವು ಮೈಕ್ ಹಿಡೀರಿ ಬಿಗ್ ಬಾಸ್ ಅಂತ ಕೇಳಿ, ಅಲ್ಲಿ ಫಸ್ಟ್ ಬರೋ ಹೆಸರನ್ನೇ ಗಿಲ್ಲಿ. ಇಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಗಿಲ್ಲಿ ಮನೆ ಒಳಗಡೆ ಯಾಕೆ ಇಷ್ಟೊಂದು ವಾದ ವಿವಾದಗಳನ್ನ ಮಾಡ್ಕೋತಾ ಇದ್ದಾರೆ? ಇವೆಲ್ಲವೂ ಸಹ ಸಾಕಷ್ಟು ಮಟ್ಟಿಗೆ ಪ್ರಶ್ನೆಗಳು ಮೂಡ್ತಾನೆ ಇರುತ್ತೆ. ಆದರೆ ಅವ್ರ ಆಟನ ಅವ್ರು ಕರೆಕ್ಟಾಗಿ ಆಡ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಗಳು ಸಹ ಈಗಾಗಲೇ ಎಷ್ಟೋ ಜನರ ಬಾಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಈ ವಾರ ನಾಮಿನೇಷನ್ನಲ್ಲಿರುವಂಥವ್ರು ಎಷ್ಟು ಜನ ಈ ಬಾರಿ ಮನೆಯಿಂದ ಹೊರಗಡೆ ಹೋಗ್ತಾರೆ, ಎಷ್ಟು ಜನಕ್ಕೆ ಈ ವಾರ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೋತಾರೆ? ಯಾಕೆಂದ್ರೆ ಈ ವಾರದ ಮಾತ್ರ ಅಲ್ಲ, ಕಳೆದ ವಾರದಲ್ಲೂ ಸಹ ಸುದೀಪ್ ಸರ್ ಬಂದಿಲ್ಲ. ಹಾಗಾಗಿ 2 ವಾರದ ಕ್ಲಾಸ್ ಇವತ್ತು ತಗೊಳ್ತಾರೆ. ಹಾಗಾಗಿ ಈ ವಾರ ಮನೆಯಿಂದ ಯಾರ್ಯಾರು ಆಚೆ ಹೋಗ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಮನೆಯಿಂದ ಯಾರು ಆಚೆ ಹೋಗ್ಬೋದು, ಇದೀಗ ಆಟವನ್ನ ಬದಲಾಯಿಸಿರುವಂತಹ ಸ್ಪಂದನ ಕತೆ ಏನಾಗುತ್ತೆ, ಗಿಲ್ಲಿ ಮತ್ತೆ ಅಶ್ವಿನಿ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿಯಲ್ಲಿ ಯಾರು ಮುನ್ನುಗ್ತಾರೆ, ಇವೆಲ್ಲವನ್ನು ಸಹ ಈ ಬಾರಿಯ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಸಂಜೆ ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.